ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ವರ್ಧಮಾನ ಕವಿತೆಯ ಕುರಿತು ವಿಶ್ಲೇಷಣೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಕೂಡ ನೋಡಿದ್ವಿ. ಈಗ ಇನ್ನೊಂದು ಮುಖ್ಯವಾದಂತಹ ಒಂದು ಕವನ ಅಥವಾ ಪದ್ಯ, ದಾಸಿಮಯ್ಯ ಮತ್ತು ಬೆಕ್ಕು. ಇದನ್ನು ಬರೆದಿರುವಂತಹವರು ಸೂರಂ ಯಕ್ಕುಂಡಿಯವರು. ಸೂರಂ ಅಂತಂದರೆ ಅವರನ್ನು ಸುಬ್ಬಣ್ಣ ರಂಗನಾಥ ಯಕ್ಕುಂಡಿ ಅಂತ ಹೇಳಿ ಕರೆಯಲಾಗುತ್ತೆ. ಇವರು ಬರೆದಿರುವಂತಹ ಒಂದು ಕವನ ಬಂದ್ಬಿಟ್ಟು ಇದು ದಾಸಿಮಯ್ಯ ಮತ್ತು ಬೆಕ್ಕು ಅನ್ನುವಂಥದ್ದು. ಈ ದಾಸಿಮಯ್ಯ ಮತ್ತು ಬೆಕ್ಕು ಅನ್ನುವಂಥ ಒಂದು ಕವನವನ್ನು ಏನು ಬರೆದಿದ್ದಾರೆ, ಇದನ್ನು ಬರೆಯೋದಕ್ಕೆ ಅವರಿಗೆ ಪ್ರೇರಣೆ ಸಿಕ್ಕಿದ್ದು ಏನು ಅಂತಂದರೆ, ದೇವರ ದಾಸಿಮಯ್ಯ ಅನ್ನುವಂಥವರು ಸುಮಾರು 1200ರ ಸಮಯದಲ್ಲಿ ಬರೆದಂಥ ಒಂದು ವಚನ. ಈ ವಚನದಿಂದ ಅವರು ಪ್ರೇರಣೆಗೊಂಡು ಈ ಕವನವನ್ನು ಬರೆದಿದ್ದಾರೆ. ಆ ವಚನ ಯಾವುದು ಅಂತಂದರೆ ದೇವರ ದಾಸಿಮಯ್ಯ ಅವರು ಬರೆದಂಥ ವಚನ ಯಾವುದು ಅಂತಂದರೆ, ಬರು ಸಗಟಿನ ಭಕ್ತಿ ದಿಟವೆಂದು ನೆಚ್ಚಲು ಬೇಡ, ಬರು ಸಗಟಿನ ಭಕ್ತಿ ದಿಟವೆಂದು ನೆಚ್ಚಲು ಬೇಡ, ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟನೆಗೆದಂತಾಯಿತು ಕಾಣ ರಾಮನಾಥ. ಈ ಒಂದು ವಚನವನ್ನ ದೇವರ ದಾಸಿಮಯ್ಯ ಅನ್ನುವಂಥವರು ಬರೆದಿದ್ರು. ಈ ವಚನವನ್ನ ಓದಿದ ನಂತರ ಸೂರಂ ಯಕ್ಕುಂಡಿಯವರು ದಾಸಿಮಯ್ಯ ಮತ್ತು ಬೆಕ್ಕು ಅನ್ನುವಂಥ ಒಂದು ಕವನವನ್ನ ಬರೆದ್ರು. ಈ ಕವನ ಏನನ್ನ ಹೇಳತ್ತೆ ಅಂತಂದ್ರೆ, ಈ ದಾಸಿಮಯ್ಯರ ಈ ವಚನದ ಮೂಲಕ ಏನನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಅಂತಂದ್ರೆ, ದಾಸಿಮಯ್ಯನವರು ಮಾನವನು ಅರಿಷಡ್ವರ್ಗಗಳಾದಂಥ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಈ ಆಸೆಗೆ ಒಳಗಾದ್ರೆ, ಇಂಥ ಒಂದು ಅರಿಷಡ್ ವರ್ಗಗಳೇನಿದೆಯಲ್ಲ ಇದಕ್ಕೆ ಒಳಗಾದ್ರೆ ಅವನು ಹೇಗೆ ಅವನ ಹೊಂದುತ್ತಾನೆ ಅನ್ನೋದನ್ನ ಈ ವಚನ ಹೇಳುತ್ತೆ. ಅದನ್ನ ಬೆಕ್ಕು ಮತ್ತು ಇಲಿಯ ಹೋಲಿಕೆಯ ಮೂಲಕ ತಿಳಿಸಲಾಗುತ್ತೆ. ಇದನ್ನೇ ನಮ್ಮ ಸೂರಂ ಯಕ್ಕುಂಡಿಯವರು ದಾಸಿಮಯ್ಯ ಮತ್ತು ಬೆಕ್ಕು ಎಂಬ ಕವನದ ಮೂಲಕ ತಿಳಿಸಿದ್ದಾರೆ. ಇದರ ಆಶಯ ಏನು ಅಂತಂದ್ರೆ, ಇಡೀ ವಚನ ಚಳುವಳಿಯನ್ನ ಪ್ರತಿಪಾದಿಸಿದ ಭಕ್ತಿ ಸ್ವರೂಪಕ್ಕೆ ದಾಸಿಮಯ್ಯನ ಬದುಕು ಜೀವಂತ ನಿದರ್ಶನವಾಗುತ್ತದೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಈ ಭಕ್ತಿ ಚಳುವಳಿಯನ್ನ ಕುರಿತು ಬರೆದಿರುವಂತಹ ಒಂದು ಕವನವಾಗಿದೆ. ಪರಂಪರೆಯ ಮಾದರಿ ವ್ಯಕ್ತಿತ್ವಗಳಿಂದ ಪ್ರಭಾವಿತರಾದ ಸಮಾನ ಮನಸ್ಸುಗಳನ್ನು ಈ ಅನನ್ಯ ವ್ಯಕ್ತಿತ್ವ ಕಾಡುತ್ತದೆ ಎಂಬುದಕ್ಕೆ ಯಕ್ಕುಂಡಿಯವರ ಪ್ರಯತ್ನ ಸಾಕ್ಷಿಯಾಗಿದೆ. ಯಾವ ಕಲೆ, ಸಾಹಿತ್ಯ ದಾರ್ಶನಿಕರು ಏನೇ ಹೇಳಿದರೂ ಸಹ ಕಿವುಡಾಗಿ ಮೌಢ್ಯಕ್ಕೆ, ಡಾಂಬಿಗ ಭಕ್ತಿಗೆ ಮರುಳಾಗುವ ದೊಡ್ಡ ಸುಶಿಕ್ಷಿತ ಸಮೂಹವೇ ನಮ್ಮ ಸಮಾಜದ ಅವಿಭಾಜ್ಯ ಅಂಗವಾಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂತಂದ್ರೆ ಇಲ್ಲಿ ನಿಜವಾದ ಭಕ್ತಿಗಿಂತ ಡಾಂಬಿಗ ಭಕ್ತಿ ಹೆಚ್ಚಾಗಿದೆ. ಈ ಡಾಂಬಿಗ ಭಕ್ತಿಗೆ ಜನರು ಮರುಳಾಗಿ ಹಿಂದೆ ಓಡ್ತಾ ಇದ್ದಾರೆ, ಈ ಡಾಂಬಿಕ ಭಕ್ತಿ ಹಿಂದೆನೆ ಓಡ್ತಾ ಇದ್ದಾರೆ ಅನ್ನೋದನ್ನ, ಅಥವಾ ಈ ಮೌಢ್ಯಕ್ಕೆ ಒಳಗಾಗಿದ್ದಾರೆ ಜನಗಳು ಅನ್ನೋದನ್ನ ಈ ಕವನದ ಮೂಲಕ ಅವರು ತಿಳಿಸ್ತಾ ಇದ್ದಾರೆ. ದಾಸಿಮಯ್ಯನಂತಹ ಕಾಯಕ ಯೋಗಿಯ ವಿಚಾರನಿಷ್ಠ ಬದುಕನ್ನು ಕುರಿತ ಬರಹಕ್ಕೆ ಅದರ ಹಿಂದಿರುವ ಮನಸ್ಸಿಗೆ ಸಹಜ ಗೌರವ ಮೀಸಲಾಗಿರುತ್ತದೆ. ಈ ದಾಸಿಮಯ್ಯನವರು ಏನು ಅವರು ವಚನವನ್ನ ಬರೆದಿದ್ದಾರೆ, ಅದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಈ ಡಾಂಬಿಗ ಭಕ್ತಿಯನ್ನ ಬಿಟ್ಟು ನಾವು ಮಾಡುವಂತಹ ಕೆಲಸದಲ್ಲೇ ಶಿವನನ್ನು ಕಾಣಬೇಕು ಅನ್ನೋದು ಅವರ ಮುಖ್ಯ ಉದ್ದೇಶವಾಗಿರುತ್ತೆ. ಆದ್ರೆ ಜನರು ಏನ್ ಮಾಡ್ತಾ ಇದ್ದಾರೆ, ಡಾಂಬಿಕ ಭಕ್ತಿಗೆ ಮರುಳಾಗ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಸೂರಂ ಯಕ್ಕುಂಡಿಯವರು ತಿಳಿಸ್ತಾ ಇದ್ದಾರೆ. ದಾಸಿಮಯ್ಯನಂಥ ಕಾಯಕ ಯೋಗಿಯ ವಿಚಾರನಿಷ್ಠ ಬದುಕನ್ನ ಕುರಿತ ಬರಹಕ್ಕೆ ಅದರ ಹಿಂದಿರುವ ಮನಸ್ಸಿಗೆ ಸಹಜ ಗೌರವ ಮೀಸಲಾಗಿರುತ್ತದೆ. ಅತ್ಯಂತ ಮನೋಜ್ಞವಾಗಿ ಕವಿತೆಯ ಆಶಯ ಚಿತ್ರಿತವಾಗಿದೆ.
ಪಾರಂಪರಿಕ ಮೌಲ್ಯವೊಂದನ್ನು ಪ್ರಶ್ನಿಸುವಲ್ಲಿ, ಅಡಚಣೆಗಳನ್ನು ನಿರಾಕರಿಸುವಲ್ಲಿ ತಣ್ಣನೆ ಗೆಲುವನ್ನು ಸಾಧಿಸುವುದು ಈ ಕವಿತೆಯ ಪ್ರಮುಖ ಆಶಯವಾಗಿದೆ. ಈ ಕವಿತೆಯ ಪ್ರಮುಖ ಆಶಯ ಏನು ಅಂತಂದ್ರೆ, ಪಾರಂಪರಿಕ ಮೌಲ್ಯ ಏನಿರುತ್ತೆ ಆ ಪಾರಂಪರಿಕ ಮೌಲ್ಯವನ್ನ ಪ್ರಶ್ನಿಸೋದು ಮತ್ತು ಆಚರಣೆಗಳನ್ನ ನಿರಾಕರಿಸುವುದನ್ನ ಇಲ್ಲಿ ಈ ಕವಿತೆಯಲ್ಲಿ ಮುಖ್ಯ ಆಶಯವನ್ನಾಗಿ ಪರಿಗಣಿಸಲಾಗಿದೆ. ಸರ್ವಕಾಲಿಕವಾದ ಚಿಂತನೆಗೆ ಪ್ರಚೋದನೆ ನೀಡುವುದಲ್ಲದೆ ಕವಿತೆಯನ್ನ ಓದಿ ಮುಗಿಸುವಷ್ಟರಲ್ಲಿ ಸಾಂಪ್ರದಾಯಿಕ ನಡೆಯೊಂದನ್ನು ಸಕಾರಣವಾಗಿ ತಿರಸ್ಕರಿಸುವ ನಿಟ್ಟಿನಲ್ಲಿ ಮನಸ್ಸನ್ನ ಸಜ್ಜುಗೊಳಿಸುತ್ತದೆ. ಇಲ್ಲಿ ಯಾರು ಈ ಮೌಢ್ಯಕ್ಕೆ ಒಳಗಾಗಿ ಡಾಂಬಿಕ ಭಕ್ತಿಯ ಹಿಂದೆ ಹೋಗ್ತಾ ಇದ್ದಾರೆ ಅಂತಹ ಒಂದು ಜನತೆಗೆ ಸರ್ವಕಾಲೀನವಾದಂತಹ ಚಿಂತನೆಗೆ ಪ್ರಚೋದನೆಯನ್ನ ನೀಡುವುದರ ಮೂಲಕ ಅವರು ಈ ಸಾಂಪ್ರದಾಯಿಕ ನಡೆಯನ್ನ ತಿರಸ್ಕರಿಸಲಿ ಅನ್ನೋದು ಈ ಕವಿತೆಯ ಮುಖ್ಯ ಆಶಯವಾಗಿರುತ್ತದೆ. ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯದು ದಾಸಿಮಯ್ಯನ ವಚನದಲ್ಲಿ ಕ್ಷಣಾರ್ಧದಲ್ಲಿ ನಡೆದು ಹೋಗುವ ಸಂಗತಿ. ಈ ಕಥನ ಕವಿತೆಯಲ್ಲಿ ವಿಸ್ತೃತ ರೂಪ ಪಡೆದು ಒಂದು ದಿನ ನಡೆಯುವ ಸಂಗತಿಯಂತೆ ಚಿತ್ರಿತವಾಗಿದೆ. ಈ ದಾಸಿಮಯ್ಯನವರು ಏನು ಬರೆದಿದ್ದಾರೆ ಆ ವಚನದಲ್ಲಿ ಒಂದೇ ಒಂದು ನಿಮಿಷದಲ್ಲಿ ಮುಗ್ದು ಹೋಗುವಂತಹ ಒಂದು ಚಿಕ್ಕ ವಚನದ ರೂಪದಲ್ಲಿ ಅವರು ಬರೆದಿದ್ರೆ, ಅದೇ ಒಂದು ವಚನದ ಭಾಗವನ್ನ ತೆಗೆದುಕೊಂಡು ಸೂರಂ ಎಕ್ಕುಂಡಿಯವರು ಒಂದು ದಿನ ಪೂರ್ತಿ ನಡೆಯುವಂತಹ ಒಂದು ಸಂಗತಿಯ ರೀತಿಯಲ್ಲಿ ಈ ಒಂದು ಕವನವನ್ನ ಬರೆದಿದ್ದಾರೆ. ವೈಚಾರಿಕತೆ ಸಾಹಿತ್ಯದ ರೂಪದಲ್ಲಿ ಸಮಾಜಕ್ಕೆ ಔಷಧಿಯಾಗಬೇಕಾದ ಜರೂರೆ ಕವಿತೆಯ ಸಾರ್ಥಕತೆಯನ್ನ ಹೆಚ್ಚುತ್ತದೆ. ಇದರ ಮೂಲಕ ಅವರು ಏನನ್ನ ಮಾಡ್ತಿದ್ದಾರೆ ಅಂತಂದ್ರೆ, ವೈಚಾರಿಕತೆ ಸಾಹಿತ್ಯದ ರೂಪದಲ್ಲಿ ಅವರು ವೈಚಾರಿಕತೆಯನ್ನ ಇಲ್ಲಿ ನೀಡ್ತಾ ಇದ್ದಾರೆ ಜನರಿಗೆ ಅನ್ನೋದನ್ನ ನಾವು ಗಮನಿಸಬಹುದಾಗಿದೆ. ಇನ್ನು ವಿಶ್ಲೇಷಣೆಯನ್ನ ನಾವು ನೋಡೋದಾದ್ರೆ, ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯ ಮೊದಲ 3 ಚೌಪದಿಗಳು ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯ ಮೊದಲ 3 ಚೌಪದಿಗಳು ಬಿಲ್ವ ಮಠವೊಂದರಲ್ಲಿ ನಡೆಯುವಂತಹ ಬೆಳಗಿನ ಕ್ರಿಯೆಗಳನ್ನ ಇಲ್ಲಿ ಚಿತ್ರಿಸಲಾಗಿದೆ. ಮೊದಲ ಪ್ಯಾರಾದಲ್ಲಿ ಒಂದು ಮಠದಲ್ಲಿ ಬೆಳಗ್ಗೆ ಯಾವ ರೀತಿಯ ಕ್ರಿಯೆಗಳು ನಡೆಯುತ್ತವೆ ಅನ್ನೋದನ್ನ ಇಲ್ಲಿ ಚಿತ್ರಿಸಲಾಗಿದೆ. ಕವಿತೆಯನ್ನ ನೋಡೋದಾದ್ರೆ, ಸೂರ್ಯ ಮೂಡಿದನು, ಬೆಟ್ಟವು ಹಸಿರು ಹಣೆಯಲ್ಲಿ ಬಂಗಾರ ಭಸ್ಮವನ್ನು ಬಳಿಯಿತೆಂದು. ಇಲ್ಲಿ ಸೂರ್ಯೋದಯವಾಗುವಂತಹ ಒಂದು ಸಂದರ್ಭವನ್ನ ವಿವರಣಾತ್ಮಕವಾಗಿ ಕಾವ್ಯಾತ್ಮಕವಾಗಿ ವಿವರಿಸಿದ್ದಾರೆ. ಪರಂಪರೆಯಿಂದ ಕನ್ನಡ ಕವಿಗಳು ವೈವಿಧ್ಯಮಯವಾಗಿ ಬಣ್ಣಿಸಿದ ಬೆಳಗಿನ ವರ್ಣನೆಗೆ ಎಕ್ಕುಂಡಿಯವರು ಸಹ ತಮ್ಮ ಕಾಣಿಕೆಯನ್ನ ಸೇರಿಸಿದ್ದಾರೆ. ನಾವು ಬೆಳಗಿನ ಸೂರ್ಯೋದಯವನ್ನ ಕುರಿತು ಹಲವಾರು ಲೇಖಕರು, ಹಲವಾರು ಕವಿಗಳು ತಮ್ಮದೇ ಆದಂಥ ರೀತಿಯಲ್ಲಿ ವರ್ಣನೆಯನ್ನ ಮಾಡಿರೋದನ್ನ ನೋಡಿರ್ಬೋದು. ಅದೇ ರೀತಿ ಎಕ್ಕುಂಡಿಯವರು ಸಹ ಇಂಥ ಒಂದು ವರ್ಣನೆಯನ್ನ ಮಾಡುವ ಮೂಲಕ ಈ ಒಂದು ಸ್ಥಾನಕ್ಕೆ ತಮ್ಮ ಕಾಣಿಕೆಯನ್ನ ಸಹ ಸೇರಿಸಿದ್ದಾರೆ. ಈ ವರ್ಣನೆ ಮಠದ ಚಿತ್ರಣದ ಹಿನ್ನೆಲೆಯಲ್ಲಿ ಸಾಂದರ್ಭಿಕ ಅರ್ಥದ ಮೆರುಗನ್ನ ಪಡೆಯುತ್ತದೆ. ಇಲ್ಲಿ ನಾವು ಒಂದು ಕಲ್ಪನೆಯನ್ನ ಮಾಡಿಕೊಳ್ಳುವ ಮೂಲಕ ಒಂದು ಮಠದ ಒಂದು ಸಾಂದರ್ಭಿಕ ಅರ್ಥದ ಮೆರುಗನ್ನು ನಾವು ನೋಡಬಹುದಾಗಿದೆ. ಶರಣರೆದ್ದರು ಹಕ್ಕಿಗಳ ಹಾಗೆ ಚಿಲಿಪಿಲಿಸಿ, ಶರಣರೆದ್ದರು ಹಕ್ಕಿಗಳ ಹಾಗೆ ಚಿಲಿಪಿಲಿಸಿ ಹಣೆಯಲ್ಲಿ ಬಂಗಾರ ಭಸ್ಮ. ಪದ್ಯದ ಮೊದಲ ಪ್ಯಾರದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸೂರ್ಯ ಹುಟ್ಟಿದ ನಂತರ ಅಂದ್ರೆ ಸೂರ್ಯೋದಯದ ನಂತರದಲ್ಲಿ ಮಠದಲ್ಲಿ ನಡೆಯುವಂತಹ ಒಂದು ಸಂದರ್ಭವನ್ನ ಇಲ್ಲಿ ಚಿತ್ರಿಸಲಾಗಿದೆ. ಹಾಗಾಗಿ ಅವರು ಏನ್ ಹೇಳ್ತಿದ್ದಾರೆ, ಮಠದಲ್ಲಿ ಯಾರಿರ್ತಾರೆ, ಶರಣರಿರ್ತಾರೆ. ಶರಣರು ಅಂದ್ರೆ ಮಠದ ಅನುಯಾಯಿಗಳು ಏನಿರ್ತಾರೆ ಅವರುಗಳು ಎದ್ದೇಳುವಂತಹ ಒಂದು ಸಂದರ್ಭವನ್ನ ಇಲ್ಲಿ ವಿವರಣೆಯಾತ್ಮಕವಾಗಿ ಬಳಸಲಾಗಿದೆ. ಶರಣರೆದ್ದರು ಹಕ್ಕಿಗಳ ಹಾಗೆ ಚಿಲಿಪಿಲಿಸಿ, ಇಲ್ಲಿ ರಾತ್ರಿ ಹೊತ್ತಿನಲ್ಲಿ ಏನು ವಿಶ್ರಾಂತಿಗಾಗಿ ಮಲಗಿದಂತಹ ಶರಣರು ಅಥವಾ ಮಠದ ಅನುಯಾಯಿಗಳು ಹಕ್ಕಿಗಳು ಬೆಳಗಿನ ಚಿಲಿಪಿಲಿ ಸೌಂಡ್ ಏನ್ ಮಾಡ್ತಾ ಇರ್ತವೆ ಆ ಸೌಂಡ್ ಅನ್ನ ಕೇಳಿ ಹೇಳ್ತಾ ಇರುವಂತಹ ಒಂದು ಸಂದರ್ಭವನ್ನ ವಿವರಿಸಲಾಗಿದೆ. ಎದ್ದಾದ್ಮೇಲೆ ಅವ್ರು ಏನ್ ಮಾಡಿದ್ರು, ಅವರ ನಿತ್ಯ ಕರ್ಮಗಳನ್ನ ಮುಗಿಸಿ ಹಣೆಯಲ್ಲಿ ಬಂಗಾರ ಭಸ್ಮ, ಅವರು ಹಣೆಯಲ್ಲಿ ಧರಿಸುವಂತಹ ವಿಭೂತಿ ಏನಿದೆಯಲ್ಲ
ಅದನ್ನ ಬಂಗಾರ ಭಸ್ಮ ಅಂತ ಹೇಳಿ ಕರೆಯಲಾಗಿದೆ. ಬಂಗಾರದ ಭಸ್ಮಕ್ಕೆ ಹೋಲಿಕೆಯನ್ನ ಮಾಡಲಾಗಿದೆ. ಯಾವುದನ್ನ? ವಿಭೂತಿಯನ್ನ. ಮೊದಲಾದ ವರ್ಣನೆಗಳು ಅದೇ ಸಾಲಿಗೆ ಹೆಗಲನ್ನು ಕೊಡುತ್ತದೆ. ಜೊತೆಗೆ ಭಕ್ತರ ಆಚರಣೆಗಳು, ಸನ್ನಿವೇಶವನ್ನ ಇಲ್ಲಿ ವಿವರಣೆಯನ್ನ ಮಾಡಲಾಗಿದೆ. ಭಕ್ತರು ಬೆಳಗ್ಗೆ ಎದ್ದ ತಕ್ಷಣ ಅವರ ಆಚರಣೆ, ಅವರ ಸನ್ನಿವೇಶ ಅಥವಾ ಅವರ ದಿನಚರಿ ಏನಿರುತ್ತೆ ಅನ್ನೋದನ್ನ ಮೊದಲ ಪ್ಯಾರಾದಲ್ಲಿ ಹೇಳಲಾಗಿದೆ. ಭಕ್ತರು ಮೀಯುವ, ಘಂಟೆ ಬಾರಿಸುವ, ಧೂಪ ಹಾಕುವ, ದೀಪಕ್ಕೆ ಎಣ್ಣೆ ಹಾಕುವ, ಬಿಲ್ವದ ಎಲೆಗಳನ್ನ ಸುರಿಯುವ, ಗುಂಪಾಗಿ ಹಾಡುವ, ಹೀಗೆ ನಿರಂತರ ಕ್ರಿಯಾಪದಗಳೊಂದಿಗೆ ಸಾಗುವ ಚರಣಗಳು ಕವಿತೆಯ ಓಟವನ್ನ ಹೆಚ್ಚಿಸುತ್ತವೆ. ಇವೆಲ್ಲ ಸನ್ನಿವೇಶದ ಒಂದು ಮುಖವಾಗಿರುತ್ತದೆ. ಅವರು ಬೆಳಗ್ಗೆ ಎದ್ದ ತಕ್ಷಣ ಅಂದ್ರೆ ಒಂದು ಮಠ ಅಂತ ಇದ್ದಾಗ ಆ ಮಠದಲ್ಲಿ ಬೆಳಗಿನ ದಿನಚರಿ ಹೇಗಿರುತ್ತೆ ಅಂತಂದ್ರೆ, ಬೆಳಗ್ಗೆ ಬೇಗ ಎದ್ದೊಳ್ಬೇಕು, ಎದ್ದ ತಕ್ಷಣ ಅವರ ನಿತ್ಯ ಕರ್ಮಗಳನ್ನ ಮುಗಿಸಿ ಸ್ನಾನ ಮಾಡಬೇಕು, ಸ್ನಾನ ಮಾಡಿ ದೇವರ ಭಜನೆಗಳನ್ನ ಮಾಡಬೇಕು, ಹಾಡು ಹೇಳ್ಬೇಕು, ಆಮೇಲೆ ದೇವರ ಪೂಜೆಯನ್ನ ಮಾಡಬೇಕು. ಈ ರೀತಿ ಎಲ್ಲ ಒಂದಷ್ಟು ಕಾರ್ಯಕ್ರಮಗಳಿರುತ್ತೆ. ಅದನ್ನೇ ಅವರು ಇಲ್ಲಿ ಮೀಯುವ, ಗಂಟೆ ಬಾರಿಸುವ, ಧೂಪ ಹಾಕುವ, ಮೀಯುವ ಅಂತಂದ್ರೆ ಸ್ನಾನ ಮಾಡೋದು ಅನ್ನೋದನ್ನ ಹೇಳ್ಬೋದು. ಮೀಯುವ ಅಂತಂದ್ರೆ ಸ್ನಾನ ಮಾಡೋದು, ಗಂಟೆ ಬಾರಿಸೋದು, ಧೂಪ ಹಾಕೋದು, ದೀಪಕ್ಕೆ ಎಣ್ಣೆ ಹಾಕೋದು, ಬಿಲ್ವದ ಎಲೆಗಳನ್ನ ಸುರಿಯೋದು, ಈ ರೀತಿ ಪದಗಳನ್ನು ಅವರು ಪದ್ಯದಲ್ಲಿ ಬಳಸಿದ್ದಾರೆ. ಇದೆಲ್ಲ ಮಠದಲ್ಲಿ ನಡೆಯುವಂತಹ ಪೂಜೆ. ಆದ್ರೆ ನಮ್ಮ ದಾಸಿಮಯ್ಯನವರ ಪೂಜೆ ಯಾವ ರೀತಿ ಇರುತ್ತೆ ಅಂತಂದ್ರೆ, ಕಾಯಕವೇ ಶಿವ ಪೂಜೆ ಎಂದು ನಂಬಿದ ಭಕ್ತ ದಾಸಿಮಯ್ಯನ ಪೂಜೆಗಿಲ್ಲ ಗಡುವು. ದಾಸಿಮಯ್ಯನವರು ಏನನ್ನ ನಂಬಿದ್ರು ಹೆಚ್ಚಾಗಿ ಅಂತಂದ್ರೆ, ಕಾಯಕವೇ ಶಿವ ಪೂಜೆ. ನಾವು ಏನು ಕೆಲಸವನ್ನ ಮಾಡ್ತೀವಲ್ವ, ಆ ಕೆಲಸವನ್ನ ಮಾಡುವುದರಲ್ಲೇ ನಾವು ಶಿವನನ್ನ ಕಾಣಬೇಕು ಅನ್ನೋದು ದಾಸಿಮಯ್ಯನವರ ಮಾತಾಗಿರುತ್ತೆ. ಆದ್ರೆ ಜನರೇನ್ ಮಾಡ್ತಾರೆ, ಮಠದಲ್ಲಿ ಇರುವಂತಹ ಜನರೇನ್ ಮಾಡ್ತಾರೆ, ಅವರು ದೇವರನ್ನ ಬಹಳ ಭಕ್ತಿಸುವ ರೀತಿಯಲ್ಲಿ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಯಾವ ಕೆಲಸಗಳು ನಡೆಯೋದಿಲ್ಲ, ಆದ್ರೆ ಅವರ ಪೂಜೆಯಲ್ಲಿ ಅವರು ಭಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಇದನ್ನ ಅವರು ಡಾಂಬಿಕ ಭಕ್ತಿ ಅಂತ ಹೇಳ್ತಾ ಇದ್ದಾರೆ. ಬಸವಣ್ಣ ಸಾರಿದ ಕಾಯಕವೇ ಕೈಲಾಸವೆಂಬ ತತ್ವ ಕುವೆಂಪುರವರ ಜಲಗಾರನ ಮೂಲಕ ನುಡಿಸಿದ ಕಾಯಕ ಮಹಾಮಂತ್ರವನ್ನ ದಾಸಿಮಯ್ಯನ ಕಾಯಕ ನಿಷ್ಠೆಯಲ್ಲಿ ನೆನಪಿಸುತ್ತದೆ. ಕಾಯಕವೇ ಶಿವಪೂಜೆ ಎಂದು ನಂಬಿದ ಭಕ್ತ, ಕಾಯಕವೇ ಶಿವಪೂಜೆ ಎಂದು ನಂಬಿದ ಭಕ್ತ ದಾಸಿಮಯ್ಯನ ಪೂಜೆಗಿಲ್ಲ ಗಡುವು. ದಾಸಿಮಯ್ಯನ ಪೂಜೆಗಿಲ್ಲ ಗಡುವು. ಹಗಲಿರುಳು ಹೊಯ್ದಿರುವ ಮಗ್ಗದಲ್ಲಿ ಮುಳುಗಿ ಗದ್ದುಗೆಯ ಕಾಣಲೂ ಇಲ್ಲ ಬಿಡುವು. ಈ ಪ್ಯಾರ ಏನನ್ನ ಹೇಳುತ್ತೆ ಅಂತಂದ್ರೆ, ದೇವರ ಪೂಜೆ ಅಥವಾ ಶಿವನ ಪೂಜೆ ಅನ್ನುವಂಥದ್ದೇ ನಾವು ಮಾಡುವಂತಹ ಕೆಲಸ. ಆ ಕೆಲಸದಲ್ಲಿ ಮುಳುಗಿರುವಂತಹ ದಾಸಿಮಯ್ಯನವರು ಮಾಡುವಂತಹ ಕೆಲಸಕ್ಕೆ ಯಾವುದೇ ರೀತಿ ಅವರು ವಿಶ್ರಾಂತಿ ಅಥವಾ ಸಮಯದ ಮಿತಿಯನ್ನ ಅವರು ಇಲ್ಲಿ ಹೊಂದಿಲ್ಲ. ಅವರು ಸಮಯವನ್ನ ಅಥವಾ ಗಡುವನ್ನ ಇಲ್ಲಿ ಹೊಂದಿಲ್ಲ. ಅವರು ಯಾವಾಗ ಅಂದ್ರೆ ಅವಾಗ ಅವರು ಕೆಲಸವನ್ನ ಮಾಡ್ತಾ ಇರ್ತಾರೆ. ಆ ಕೆಲಸದಲ್ಲೇ ಅವರು ಶಿವನನ್ನ ಕಾಣುವಂತ ಒಂದು ಸಾರ್ಥಕತೆಯನ್ನು ಅವರು ಹೊಂದಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವರು ಏನ್ ಮಾಡ್ತಾ ಇರ್ತಾರೆ, ಅವರು ಮಗ್ಗದ ಕೆಲಸವನ್ನ ಮಾಡುವಂತಹ ನೇಕಾರನಾಗಿರ್ತಾರೆ. ದಾಸಿಮಯ್ಯ ಅನ್ನುವಂಥವ್ರು ಮಗ್ಗದಲ್ಲಿ ಕೆಲಸ ಮಾಡುವ ನೇಕಾರನಾಗಿರ್ತಾರೆ. ಹಾಗಾಗಿ ಹಗಲಿರುಳು ಹೊಯ್ದಿರುವ ಮಗ್ಗದಲ್ಲಿ ಮುಳುಗಿ, ಅವರು ಮಗ್ಗದಲ್ಲಿ ಕೆಲಸವನ್ನ ಮಾಡೋದ್ರಲ್ಲೇ ಅವರು ಶಿವನನ್ನ ಕಾಣ್ತಾ ಇರ್ತಾರೆ. ಹಾಗಾಗಿ ಅವರು ಗದ್ದುಗೆಯನ್ನ ಕಾಣೋದಕ್ಕೆ ಅವ್ರಿಗೆ ಸಮಯ ಇಲ್ಲ ಅನ್ನೋದನ್ನ ಈ ಪಾರ ನಮ್ಗೆ ಹೇಳುತ್ತೆ. ಕಾಯಕ ತತ್ವದ ಪರಮಾವಧಿಯ ದರ್ಶನ ಮಾಡಿಸುವ ಸಾಲುಗಳು. ಕಾಯಕ ತತ್ವ ಅಂದ್ರೆ ಕೆಲಸದ ಪರಮಾವಧಿಯಂತಹ ಒಂದು ದರ್ಶನವನ್ನ ಮಾಡಿಸುವಂತಹ ಸಾಲುಗಳು ಈ ಸಾಲುಗಳಾಗಿವೆ. ಬಹುಬೇಗ ಶ್ರೀಮಂತರಾಗಬೇಕೆಂಬ ಆಶೆಯಿಂದಲೋ ಅಡ್ಡದಾರಿಯ ಅನುಕೂಲಕ್ಕಾಗಿಯೋ ದೇವರ ಮೊರೆ ಹೋಗುವ ಪೂಜೆ, ಯಾತ್ರ, ಯಾಗಗಳನ್ನೇ ಕಾಯಕ ಮಾಡಿಕೊಳ್ಳುತ್ತಿರುವ ಇಂದಿನ ಸುಶಿಕ್ಷಿತ ನಾಗರಿಕ ಸಮಾಜಕ್ಕೆ ಪ್ರಸ್ತುತವಾಗಬೇಕಾದ ಸಂಗತಿ ಇದು. ಇಲ್ಲಿ ಇವಾಗ ಜನರು ಏನ್ ಮಾಡ್ತಾರೆ, ನಾವು ಬೇಗ ಶ್ರೀಮಂತರಾಗಬೇಕು ಅಂತ ಹೇಳಿ ಒಂದಷ್ಟು ಅಡ್ಡದಾರಿಗಳನ್ನ ಹಿಡಿತಾ ಹೋಗ್ತಾರೆ. ಆದ್ರೆ ದಾಸಿಮಯ್ಯನವರು ಏನ್ ಮಾಡ್ತಿದ್ರು, ಅವರು ಕಾಯಕವೇ ಕೈಲಾಸ ಅಂತ ಹೇಳಿ ನಂಬಿದ್ರು. ಆ ಕಾಯಕ ಅಥವಾ ಕೆಲಸವನ್ನ ಮಾಡೋದಕ್ಕೆ ಅವರಿಗೆ ಯಾವುದೇ ಸಮಯದ ಮಿತಿ ಇರ್ತಿರ್ಲಿಲ್ಲ. ಅವರು
ಹಾಗೆ ಅಷ್ಟು ತಮ್ಮನ್ನು ತಾವು ಕೆಲಸದಲ್ಲಿ ತೊಡಗಿಸಿಕೊಂಡು ಇರ್ತಿದ್ರು ಅನ್ನೋದನ್ನ ಈ ಒಂದು ಪ್ಯಾರ ಹೇಳುತ್ತೆ ನಮಗೆ. ಆದ್ರೆ ಇಂದಿನ ಜನ ಏನ್ ಮಾಡ್ತಾ ಇದ್ದಾರೆ? ತಮ್ಮ ಅನುಕೂಲಕ್ಕಾಗಿ ತಮಗೆ ಹೇಗ್ ಬೇಕೋ ಹಾಗೆ ತಮ್ಮ ಆಸೆಯನ್ನ ಈಡೇರಿಸಿಕೊಳ್ಳೋದಕ್ಕೆ ದೇವರ ಮೊರೆಯನ್ನ ಹೋಗ್ತಾರೆ. ಅಯ್ಯೋ ದೇವ್ರೆ, ನನಗೆ ಇವತ್ತೊಂದು 1,00,000 ದುಡ್ಡು ಸಿಗಂಗ್ ಮಾಡ್ಲಪ್ಪ ಅಂತ ಹೇಳಿ ಜನಗಳು ಬೇಡ್ಕೊಳ್ತಾರೆ ಹೊರತು, ನಾನು 1,00,000 ದುಡಿಯೋದಕ್ಕೆ ಏನ್ ಮಾಡಬೇಕು, ಯಾವ ರೀತಿ ಕಷ್ಟವನ್ನ ಪಡಬೇಕು ಅನ್ನೋದನ್ನ ಜನ ಯೋಚನೆ ಮಾಡೋದಿಲ್ಲ. ಈ ರೀತಿ ತಮ್ಮ ಆಸೆಗಳನ್ನ ಈಡೇರಿಸಿಕೊಳ್ಳೋದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ? ದೇವರ ಮೊರೆ ಹೋಗ್ತಾರೆ, ಪೂಜೆಗಳನ್ನ ಮಾಡ್ತಾರೆ, ಯಾತ್ರೆ ಯಾಗಗಳನ್ನೇ ಅವರು ಮಾಡ್ತಾ ಇರ್ತಾರೆ. ಈ ಯಾತ್ರಾ ಯಾಗಗಳನ್ನ ಮಾಡೋದು, ದೇವರನ್ನ ಪೂಜೆ ಮಾಡೋದನ್ನೇ ಅವರು ಕಾಯಕ, ಅವರು ಮಾಡುವಂತಹ ಕೆಲಸ ಅಂತ ಹೇಳಿ ಅಂದ್ಕೊಂಡ್ಬಿಟ್ಟಿರ್ತಾರೆ. ಅಂಥ ಒಂದು ಸಮಾಜ ಈಗ ಪ್ರಸ್ತುತ ಬಳಕೆಯಲ್ಲಿದೆ ಅನ್ನೋದನ್ನ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಬಿಲ್ವ ಮಠದ ಇತರ ಶರಣರ ಕುಹಕ, ಅದಕ್ಕೆ ಕವಿಯ ಸ್ವಗತ. ಹೀಗೆ ಮುಂದಿನ ಭಾಗದಲ್ಲಿ ಎದುರಾಗುವುದು. ದಾಸಿಮಯ್ಯನ ವ್ಯಕ್ತಿತ್ವ ದರ್ಶನ ಮಾಡಿಸುವ ಭಕ್ತಿಯ ವೈಶಿಷ್ಟ್ಯವನ್ನ ಕವಿತೆ ಚಿತ್ರಿಸಿಕೊಡುತ್ತದೆ. ಮಠದ ಬಗ್ಗೆ ಶ್ರದ್ಧೆ ಇಲ್ಲದೆ, ಗುರುವಿನ ಆಶ್ರಯವಿಲ್ಲದ, ಕರ್ಪೂರವ ಸುಡದ ಇವನೆಂಥ ಭಕ್ತ, ಇವನಿಗೆ ಕೈಲಾಸ ಬಾಗಿಲು ತೆರೆದಿತೆ ಎಂಬೆಲ್ಲ ನಿಂದನೆಗಳಿಗೆ ದಾಸಿಮಯ್ಯ ಮಾತಿಗಿಳಿದು ಉತ್ತರಿಸುವುದಿಲ್ಲ. ಕೆಲವೊಬ್ಬೊಬ್ಬರ ಜನರ ನಂಬಿಕೆ ಇರುತ್ತೆ, ಏನು ನಾವು ದೇವರನ್ನ ಪೂಜೆ ಮಾಡಿದ್ರೆ ಮಾತ್ರ ನಮಗೆ ಸ್ವರ್ಗ ಸಿಗತ್ತೆ, ದೇವರನ್ನ ನಾವು ಯಾವಾಗಲೂ ಪೂಜೆ ಮಾಡಬೇಕು, ಗುರುವಿನ ಆಶ್ರಯವನ್ನು ಪಡ್ಕೋಬೇಕು, ನಾವು ದೇವರಿಗೆ ಉದ್ಬತ್ತಿ ಕರ್ಪೂರಗಳನ್ನು ಹಚ್ಚಬೇಕು, ಇದನ್ನ ಮಾತ್ರ ಭಕ್ತಿ ಅಂತ ಹೇಳಿ ಕೆಲವೊಂದಷ್ಟು ಜನ ನಂಬಿರ್ತಾರೆ. ಆದರೆ ಇಂಥ ಒಂದು ವಿಡಂಬನೆಗಳಿಗೆ ದಾಸಿಮಯ್ಯನವರು ಯಾವುದೇ ರೀತಿ ಉತ್ತರಗಳನ್ನು ಕೊಡೋದಿಲ್ಲ. ಅವರಿಗೆ ಬೇರೆಯವರಿಗೆ ಉತ್ತರಿಸುವಂಥ ಅವಶ್ಯಕತೆ ಇರೋದಿಲ್ಲ. 6-8 ವರ್ಷಗಳ ಅಪರೂಪ ನೂಲೆಳೆದು 6-8 ವರ್ಷಗಳ ಅಪರೂಪ ನೂಲೆಳೆದು ದುಗ್ಗಲೆಯ ನೀಡಿರುವ ಲಡಿಯ ಹೊಯ್ದು ದುಗ್ಗಲೆಯ ನೀಡಿರುವ ಲಡಿಯ ಹೊಯ್ದು ಮನವೆಂಬ ಮಗ್ಗದಲ್ಲಿ ನೆನಹೆಂಬ ಎಳೆಬಿಟ್ಟು ಮನವೆಂಬ ಮಗ್ಗದಲ್ಲಿ ನೆನೆಹೆಂಬ ಎಳೆಬಿಟ್ಟು ರಾಮನಾಥ ಎಂಬ ಬಟ್ಟೆ ನೈದ. ಇಲ್ಲಿ ಅವರು ಯಾವ ರೀತಿಯ ಕೆಲಸವನ್ನ ಮಾಡ್ತಿದ್ರು ಅನ್ನೋದನ್ನ ಈ ಪ್ಯಾರ ಹೇಳುತ್ತೆ. ರಾಮನಾಥ ಎಂಬ ಗಂಟೆ ಗೆಜ್ಜೆಯ ನಾದದಲ್ಲಿ ಸಾಗಿದಂತಹ ದಾಸಿಮಯ್ಯನ ಧ್ಯಾನಕ್ಕೆ ಯಾರ ಹಂಗೂ ಅಡಚಣೆಗಳಿಲ್ಲ. ಇವನ ಪೂಜೆ ಲೋಕಜ್ಞಾನದಿಂದ ಕಾರ್ಯಧ್ಯಾನದಿಂದ ಕೂಡಿದ್ದು. ಇವರು ಮಾಡುವಂತಹ ಕೆಲಸ ಅಷ್ಟು ನಿಷ್ಠೆಯಿಂದ ಇರುತ್ತೆ. ಆ ನಿಷ್ಠೆ ಹೇಗಿರುತ್ತೆ ಅಂದರೆ ಲೋಕದ ಜ್ಞಾನವನ್ನು ಹೊಂದಿರುತ್ತೆ, ಕಾರ್ಯದ ಜ್ಞಾನವನ್ನು ಹೊಂದಿರುತ್ತದೆ. ಮಿಗಿಲಾಗಿ ದಾಸಿಮಯ್ಯನ ನೆರಳಂತೆ ಬದುಕಿನ ದುಗ್ಗಲೆ, ಪ್ರತಿಷ್ಠೆ, ಕಾಯಕ, ನಿಷ್ಠೆಯುಳ್ಳವರು. ಅವರು ತಮ್ಮ ಕೆಲಸದಲ್ಲಿ ಬಹಳ ನಿಷ್ಠೆಯನ್ನು ಹೊಂದಿರುವವರು ಅನ್ನೋದನ್ನ ಈ ಒಂದು ಪ್ಯಾರಾಗ್ರಾಫು ಹೇಳ್ತಾ ಹೋಗುತ್ತೆ. ಲಾಳದಲ್ಲಿ ಪುಟಿದಂತರಾಳದಲ್ಲಿ ಹುದುಗಿತ್ತು, ಲಾಳದಲ್ಲಿ ಪುಟಿದಂತರಾಳದಲ್ಲಿ ಹುದುಗಿತ್ತು ರಾಮನಾಥ ಎಂಬ ಗಂಟೆಗೆಜ್ಜೆ, ರಾಮನಾಥ ಎಂಬ ಗಂಟೆಗೆಜ್ಜೆ. ದುಗ್ಗಲೆಯ ಶ್ರಮದ ಸುಂದರ ನೂಲಿನಲ್ಲಿ ನೈದು, ದುಗ್ಗಲೆಯ ಶ್ರಮದ ಸುಂದರ ನೂಲಿನಲ್ಲಿ ನೈದು ಬಟ್ಟೆಯಲ್ಲಿ ಮೂಡಿದವು ಶಿವನ ಹೆಜ್ಜೆ. ಅವರ ಕೆಲಸ ಹೇಗಿತ್ತು, ಅವರು ಮಾಡುವಂತಹ ಕೆಲಸ ಹೇಗಿತ್ತು ಅಂತಂದ್ರೆ, ಅವರು ಬಟ್ಟೆಯನ್ನ ಏನು ನೈಗೆ ಮಾಡ್ತಾ ಇದ್ರು, ಆ ನೈಗೆಯಲ್ಲಿ ಅವರು ಶಿವನ ಹೆಜ್ಜೆಯನ್ನು ಅವರು ಬಿಡಿಸ್ತಾ ಇದ್ರು. ರಾಮನಾಥ ಅನ್ನುವಂಥ ಒಂದು ಅವರ ಮಾತೇನಿದೆ ಅದು ಗಂಟೆಯ ಗೆಜ್ಜೆಯ ಅಂತೆ ಭಾಸವಾಗ್ತಾ ಇತ್ತು. ಭಕ್ತಿ ಮತ್ತು ಕಾಯಕಗಳೆರಡು ಬೇರೆ ಬೇರೆಯಲ್ಲ ಎಂಬ ನೀತಿಯ ಈ ದಂಪತಿಗಳ ಬದುಕು ಸಾಮಾಜಿಕ ಮೌಲ್ಯಕ್ಕೆ ಕನ್ನಡಿಯನ್ನ ಹಿಡಿಯುತ್ತದೆ. ಇವ್ರು ಏನನ್ನ ಹೇಳ್ತಾರೆ ಅಂತಂದ್ರೆ, ಭಕ್ತಿ ಮತ್ತು ಕಾಯಕ, ನಾವು ಮಾಡುವಂತಹ ಕೆಲಸ ಮತ್ತು ಭಕ್ತಿ ಎರಡನ್ನೂ ಕೂಡ ಬೇರೆ ಬೇರೆಯಲ್ಲ, ಇದೆರಡೂ ಕೂಡ ಒಂದೇ. ನಾವು ಮಾಡುವಂತಹ ಕೆಲಸನೇ ನಾವು ದೇವರಿಗೆ ತೋರಿಸುವಂತಹ ಭಕ್ತಿ ಅಂತ ಹೇಳಿ ದಾಸಿಮಯ್ಯ ದಂಪತಿಗಳು ಈ ನೀತಿಯನ್ನ ಅವರು ನಂಬಿದ್ರು ಅನ್ನೋದನ್ನ ನೋಡಬಹುದಾಗಿದೆ. ಹೀಗೆ ಇದ್ದ ದಾಸಿಮಯ್ಯ ಒಂದು ದಿನ ಮಠಕ್ಕೆ ಬಂದಿದ್ದರು. ಕೈ ಮುಗಿದು ಕೂತಿದ್ದು ಎಲ್ಲರ ಅಚ್ಚರಿಗೆ ವಾಸ್ತವಾಗುತ್ತದೆ. ಕಥೆಯು ಈ ಮೂಲಕ ದಿಢೀರ್ ತಿರುವು ಪಡೆಯುತ್ತದೆ. ಕಾಣೆಬೋ ವಿಸ್ಮಯ, ಕಾಣೆಬೋ ಎಂದು ಇಡೀ ಮಠದಲ್ಲಿ ಗಲಿಬಿಲಿಯ ಸಂಚಲನಕ್ಕೆ ಕಾರಣವಾಗುತ್ತದೆ. ದಾಸಿಮಯ್ಯ ಮತ್ತೊಂದು ಸುತ್ತಿನ ಕುಹಕವನ್ನು ಎದುರಿಸಬೇಕಾಗುತ್ತದೆ.
ಇಲ್ಲಿ ದಾಸಿಮಯ್ಯ ಹೇಗೆ ಬದುಕ್ತಿದ್ರು ಅಂತಂದ್ರೆ ಅವರು ಮಾಡುವಂತಹ ಕೆಲಸದಲ್ಲೇ ದೇವರನ್ನ ಕಾಣಬೇಕು ಅಂತ ಹೇಳ್ತಿದ್ರು. ಭಕ್ತಿ ಮತ್ತು ಕಾಯಕಗಳೆರಡು ಬೇರೆ ಬೇರೆ ಅಲ್ಲ ಅಂತ ಹೇಳ್ತಿದ್ರು. ದೇವರನ್ನ ಜಪಿಸೋದೇ ನಾವು ದೇವರಿಗೆ ಬಾರಿಸುವಂತಹ ಗಂಟೆ ಅಂತ ಹೇಳಿ ಅವರು ಹೇಳ್ತಾ ಇದ್ರು. ನಾವು ಮಾಡುವಂತಹ ಕೆಲಸದಲ್ಲೇ ಶಿವನನ್ನ ಕಾಣಬೇಕು ಅಂತ ಹೇಳ್ತಿದ್ರು. ಆದ್ರೆ ಒಂದು ದಿನ ಏನಾಗಿತ್ತು, ಅವರು ಈ ಮಠಕ್ಕೆ ಬಂದಿದ್ರು. ಮಠ ಏನಿತ್ತಲ್ಲ ಬಿಲ್ವ ಮಠ, ಆ ಮಠಕ್ಕೆ ಬಂದ್ಬಿಟ್ಟು ಅವರು ಮಠದಲ್ಲಿ ಕೈ ಮುಗಿದು ಕೂತಿದ್ರು. ಇಂತಹ ಒಂದು ಸಂದರ್ಭ ಸುತ್ತ ಇದ್ದವ್ರಿಗೆ, ನೋಡುವಂಥವ್ರಿಗೆ ಅಚ್ಚರಿಯನ್ನ ಮೂಡಿಸುತ್ತದೆ. ಕಾಣಿಬೋ ವಿಸ್ಮಯ, ಕಾಣಿಬೋ ಅಂತಂದ್ರೆ ಇಲ್ಲಿ ಒಂದು ವಿಸ್ಮಯ ಇದೆ ಅಥವಾ ಒಂದು ಅದ್ಭುತ ನೋಡ್ತಾ ಇದ್ದೀವಿ ನಾವು, ನೋಡಿ ನೋಡಿ ಅಂತ ಹೇಳಿ ಜನ ಹೇಳಿದಂತೆ ಇಲ್ಲಿ ಗಲಿಬಿಲಿಯನ್ನ ಉಂಟು ಮಾಡ್ತಾರೆ. ಏನು ಬಂದಿರಿ ದಾಸಿಮಯ್ಯಗಳೇ ಹದುಳವೆ, ನೆನಪಾಯಿತೆ ಬಿಲ್ವ ಮಠವು ನಿಮಗೆ. ಏನ ಬಂದಿರಿ ದಾಸಿಮಯ್ಯಗಳೇ ಹದುಳವೆ, ನೆನಪಾಯಿತೆ ಬಿಲ್ವ ಮಠವು ನಿಮಗೆ. ಕುಹಕದಲ್ಲಿ ಕೇಳಿರಲು ಸುಮ್ಮನೆ ಕುಳಿತಿದ್ದ, ಕುಹಕದಲ್ಲಿ ಕೇಳಿರಲು ಸುಮ್ಮನೆ ಕುಳಿತಿದ್ದ ದಾಸಿಮಯ್ಯ ಜನರ ನಗೆಯ ನಡುವೆ. ಇಲ್ಲಿ ಮಠಕ್ಕೆ ಹೋದಂತಹ ಸಂದರ್ಭದಲ್ಲಿ ಮಠದಲ್ಲಿ ಮಠಾಧಿಕಾರಿಗಳು ಅಥವಾ ಯಾರೋ ಮಾತಾಡ್ಸಿದ್ರು. ಏನು ಬಂದಿರಿ ದಾಸಿಮಯ್ಯಗಳೇ, ದಾಸಿಮಯ್ಯರನ್ನ ಕುರಿತು ಕೇಳ್ತಾ ಇದ್ದಾರೆ. ಏನ್ ಬಂದಿದ್ದೀರಾ? ಹದುಳವೇ, ಹದುಳವೇ ಅಂದ್ರೆ ಚೆನ್ನಾಗಿದ್ದೀರಾ, ಕ್ಷೇಮವೇ ಅನ್ನುವಂಥ ಒಂದು ಅರ್ಥವನ್ನ ಕೊಡುತ್ತದೆ. ನೆನಪಾಯಿತೆ ಬಿಲ್ವ ಮಠವು ನಿಮಗೆ ಅಂದ್ರೆ ನೀವು ಕೆಲಸದಲ್ಲೇ ದೇವರನ್ನ ಕಾಣಬೇಕು ಅಂತ ಹೇಳ್ತಿದ್ದವರು ಏನು ಬಿಲ್ವ ಮಠವನ್ನ ನೆನ್ಪು ಮಾಡ್ಕೊಂಡು ಬಂದಿದ್ದೀರಲ್ಲ ಅನ್ನುವಂತಹ ಅರ್ಥದಲ್ಲಿ ಅವರು ವ್ಯಂಗ್ಯವಾಗಿ ಕೇಳ್ತಾ ಇದ್ದಾರೆ. ಕುಹಕದಲ್ಲಿ, ಕುಹಕ ಅಂತಂದ್ರೆ ವ್ಯಂಗ್ಯ ಅಂತ ಹೇಳ್ಬೋದು, ವ್ಯಂಗ್ಯ. ವ್ಯಂಗ್ಯದಲ್ಲಿ ಕೇಳಿರಲು ಸುಮ್ಮನೆ ಕುಳಿತಿದ್ದ ದಾಸಿಮಯ್ಯ ಜನರ ನಗೆಯ ನಡುವೆ. ಈ ಜನರೆಲ್ಲ ವ್ಯಂಗ್ಯವಾಗಿ ಕೇಳ್ತಾ ಏನೋ ನಗ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ದಾಸಿಮಯ್ಯರು ಯಾವುದೇ ರೀತಿ ಉತ್ತರವನ್ನ ಕೊಡ್ತಿರ್ಲಿಲ್ಲ. ಯಾಕೆಂದ್ರೆ ಅವರಿಗೆ ನಮ್ಮನ್ನ ಕಂಡು ನಗುವವರಿಗೆ ಉತ್ತರಿಸುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಂಬಿದ್ದಂತಹ ಒಬ್ಬ ವ್ಯಕ್ತಿಯಾಗಿದ್ರು. ಹಾಗಾಗಿ ಅವರು ಯಾರಿಗೂ ಕೂಡ ಮಾತಿಗಿಳಿದು ಉತ್ತರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇರಲಿಲ್ಲ. ಈ ಎಲ್ಲಾ ವ್ಯಂಗ್ಯಗಳಿಗೆ ದಾಸಿಮಯ್ಯನ ಉತ್ತರ ಒಂದೇ ಮೌನ. ಅವರು ಯಾವುದೇ ವ್ಯಂಗ್ಯಗಳಿಗೆ ಅವರು ಉತ್ತರವನ್ನ ನೀಡ್ತಾ ಇರಲಿಲ್ಲ. ಅವರು ಮೌನವಾಗಿ ಕುಳಿತಿದ್ರು. ಅದಾಗಿಯೂ ಸನ್ನಿವೇಶ ಕೇವಲ ಮೌನದಿಂದ ಗೆಲ್ಲುವಂತಿರಲಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಅವರು ಮೌನವಾಗಿ ಕುಳಿತಿದ್ರು ಸಹ ಮೌನವಾಗಿರುವುದು ಆ ಕ್ಷಣಕ್ಕೆ ಅಷ್ಟೊಂದು ಸಮಂಜಸವಾಗಿ ಕಾಣಲಿಲ್ಲ. ಸರಿಯಾದ ಸಂದರ್ಭ, ಸರಿಯಾದ ಮಾತಿನಿಂದ ತನ್ನ ಒಂದು ಮಾದರಿಯಾಗಬೇಕಾದಂತಹ ಅಗ್ನಿ ಪರೀಕ್ಷೆ ದಾಸಿಮಯ್ಯ ಸಾತ್ವಿಕ ಮೌನದಿಂದಲೇ ಇಡೀ ಪರಿಸ್ಥಿತಿಯನ್ನು ಅವಲೋಕಿಸುವ, ಪರಿಭಾವಿಸುವ ಚಿತ್ರಣ ಕವಿತೆಯಲ್ಲಿ ಸಹಜವಾಗಿ ನಿಂತಿದೆ. ಅಂಥ ಒಂದು ಪ್ರಶ್ನೆಯನ್ನ ಕೇಳಿದಾಗ ಅಥವಾ ಅಲ್ಲಿ ಜನರು ಅವರನ್ನ ಕಂಡು ನಕ್ಕಾಗ ಅವರಿಗೆ ಉತ್ತರಿಸಬೇಕು ಅನ್ನುವಂಥ ಒಂದು ಅವಶ್ಯಕತೆ ಇರಲಿಲ್ಲ ಅಥವಾ ಉತ್ತರಿಸೋದು ಅವರಿಗೆ ಇಷ್ಟನೂ ಇರಲಿಲ್ಲ. ಯಾಕೆ ಅಂತಂದ್ರೆ ಅವರು ಅವರನ್ನ ಕಂಡು ಯಾರು ಹೀಯಾಳಿಸ್ತಾರೆ ಅಥವಾ ಅವರನ್ನ ಯಾರು ಟೀಕೆ ಮಾಡ್ತಾರೆ, ಅವರಿಗೆ ಉತ್ತರ ಕೊಡಬೇಕು ಅನ್ನುವಂಥದ್ದು ಈ ದಾಸಿಮಯ್ಯರ ಸ್ವಭಾವವಲ್ಲ. ಅವರು ಯಾವಾಗಲೂ ಮೌನವಾಗಿ ಅವರಿಗೆ ಉತ್ತರವನ್ನ ಕೊಡ್ತಾ ಇದ್ರು. ಆದ್ರೂ ಸಹ ಇಂಥ ಒಂದು ಕೆಲವೊಂದಷ್ಟು ಸಂದರ್ಭದಲ್ಲಿ ನಾವು ಮಾತಾಡಲೇಬೇಕಾದಂಥ ಒಂದಷ್ಟು ಪರಿಸ್ಥಿತಿಗಳು ಬಂದು ಒದಗುತ್ತದೆ. ಅಂಥ ಒಂದು ಸಂದರ್ಭವನ್ನು ಅವರು ತುಂಬಾ ಸಾತ್ವಿಕ ಮೌನದಿಂದ, ತುಂಬಾ ಮೃದುವಾದಂತಹ ಒಂದು, ಸಾತ್ವಿಕ ಅಂತಂದ್ರೆ ಮೃದು ಅಂತ ಹೇಳ್ಬೋದು, ಮೃದುವಾದಂತಹ ಒಂದು ಮೌನದಿಂದಲೇ ಅವರು ಇಡೀ ಪರಿಸ್ಥಿತಿಯನ್ನ ಅವಲೋಕನ ಮಾಡ್ತಾ ಕೂತಿದ್ರು. ಅವರು ಸುಮ್ಮನೆ ನೋಡ್ತಾ ಕೂತಿರ್ಲಿಲ್ಲ. ಮೌನವಾಗಿದ್ದಾರೆ ಅಂದ ತಕ್ಷಣ ಅವರು ಸುಮ್ಮನೆ ಕೂತಿರ್ಲಿಲ್ಲ. ಆದ್ರೆ ಪರಿಸ್ಥಿತಿ, ಅವರ ಸುತ್ತಮುತ್ತಲಿನ ಜನಗಳನ್ನ ಅವರು ಅವಲೋಕನವನ್ನ ಮಾಡ್ತಾ ಕೂತ್ಕೊಂಡಿದ್ರು. ಕ್ಷಣಾರ್ಧದಲ್ಲಿ ನಾಟಕೀಯ ಸನ್ನಿವೇಶ ಒಂದಕ್ಕೆ ಇಡೀ ಮಠದ ಭಕ್ತ ಸಮೂಹ ಸಾಕ್ಷಿಯಾಗುತ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಅವರು ಏನು ಮೌನವಾಗಿ ಕೂತಿದ್ರು, ಅಂಥ ಒಂದು ಸಂದರ್ಭದಲ್ಲಿ ನಾಟಕೀಯ ಸನ್ನಿವೇಶ ಒಂದು ಅಲ್ಲಿ ಸೃಷ್ಟಿಯಾಗುತ್ತೆ. ಏನು ಅಂತ ಹೇಳಿ ನೋಡೋದಾದ್ರೆ, ಬಿಲ್ವ ಮಠದ ಗದ್ದುಗೆಯ ಬಳಿಗೆ ಬೆಕ್ಕೊಂದು ಬಂದು ಧ್ಯಾನದ ಭಂಗಿಯಲ್ಲಿ ಕಣ್ಮುಚ್ಚಿ ಕೂರುತ್ತದೆ. ಈ ಬಿಲ್ವ ಮಠದ ಗದ್ದುಗೆ ಏನಿರುತ್ತಲ್ಲ, ಆ ಗದ್ದುಗೆಗೆ ಬೆಕ್ಕು ಬಂದ್ಬಿಟ್ಟು ಧ್ಯಾನದ ಭಂಗಿಯಲ್ಲಿ ಭಕ್ತರು ಅಥವಾ ಶರಣರು ಏನಿದ್ರು ಆ ಮಠದಲ್ಲಿ ಅವರು ಹೇಗೆ ಭಕ್ತಿಯಲ್ಲಿ ಕೂತ್ಕೊಂಡಿರ್ತಿದ್ರು ಅದೇ ರೀತಿಯಲ್ಲೊಂದು ಬೆಕ್ಕು ಬಂದು ಕೂತ್ಕೊಂಡಿರುತ್ತೆ. ಧ್ಯಾನ ಮಾಡೋ ಭಂಗಿಯಲ್ಲಿ ಅಲ್ಲಿ ಕೂತ್ಕೊಂಡಿರುತ್ತದೆ. ಪಕ್ಕದ ಬಿಲದಿಂದ ಇಲಿಯೊಂದು ಓಡಿ ಬರಲಾಗಿ
ಚಂಗನೆ ಹಾರಿ ಇಲಿಯನ್ನ ಹಿಡಿಯುತ್ತದೆ. ಧ್ಯಾನ ಮಾಡುವಂತಹ ಒಂದು ಸಂದರ್ಭದಲ್ಲಿ ಕಣ್ಮುಚ್ಚಿ ಕೂತಿರುತ್ತೆ, ಆದ್ರೂ ಕೂಡ ಪಕ್ಕದ ಬಿಲದಲ್ಲಿ ಇಲಿ ಬಂದಿದ್ದು ಅದಕ್ಕೆ ಗೊತ್ತಾಗತ್ತೆ. ಆ ಇಲಿ ಬಂದ ತಕ್ಷಣ ಏನ್ ಮಾಡುತ್ತೆ, ಚಂಗನೆ ಹಾರಿ ತಕ್ಷಣ ಹಾರಿ ಇಲಿಯನ್ನ ಅದು ಹಿಡಿಯುತ್ತದೆ. ಅಲ್ಲಿಂದ ಮರೆಯಾಗುತ್ತದೆ. ಅಲ್ಲಿ ಧ್ಯಾನದ ಭಂಗಿಯಲ್ಲಿ ಕೂತಿದ್ದಂತಹ ಬೆಕ್ಕು ಸಹ ಇಲಿಯನ್ನ ಕಂಡ ತಕ್ಷಣ ತನ್ನ ಮೂಲ ಸ್ವರೂಪ ಅಥವಾ ತನ್ನ ಬುದ್ಧಿಯನ್ನ ಅಲ್ಲಿ ಅದ್ರ ಕೆಲಸ ಏನು, ಇಲಿ ಕಂಡ ತಕ್ಷಣ ಹಿಡಿಯೋದು. ಹಾಗೇನೆ ಇಲ್ಲಿ ಇಲಿ ಕಂಡ ತಕ್ಷಣ ಏನ್ ಮಾಡುತ್ತೆ, ಅದು ಚಂಗನೆ ಹಾರಿ ಅಂದ್ರೆ ತಕ್ಷಣ ಹಾರೋಗಿ ಆ ಇಲಿಯನ್ನ ಹಿಡ್ಕೊಂಡು ಅಲ್ಲಿಂದ ಓಡೋಗ್ಬಿಡತ್ತೆ. ಅಲ್ಲಿ ನೆರೆದಿದ್ದ ಯಾರಿಗೂ ಆ ದೃಶ್ಯ ಏನು ವಿಶೇಷ ಅನ್ಸೋದಿಲ್ಲ. ಅಲ್ಲಿ ನೆರೆದಿದ್ದಂತಹ ಜನಗಳು ಅಂದ್ರೆ ಅಲ್ಲಿ ಶರಣರು ಭಕ್ತರು ಏನಿರ್ತಾರೆ ಅವರಿಗೆ ಅದು ಏನು ವಿಶೇಷ ಅಂತ ಅನ್ನಿಸ್ಲಿಲ್ಲ. ದಿನ ಅಲ್ಲಿ ನಡೆಯುವಂತಹ ಒಂದು ಸನ್ನಿವೇಶವಾಗಿರುತ್ತೆ. ಆದರೆ ದಾಸಿಮಯ್ಯ ಅಲ್ಲಿನ ಭಕ್ತರಿಗೆಲ್ಲ ನೀಡಬೇಕಾದಂತ ಸಂದೇಶಕ್ಕೆ ಇಡೀ ಘಟನೆ ಸಾಮಗ್ರಿಯಾಗಿ ಒದಗುತ್ತದೆ. ನಿತ್ಯ ಧ್ಯಾನ ಪೂಜೆ ಮಾಡುವವರೆಲ್ಲ ನಿಜವಾದ ಭಕ್ತರಲ್ಲ ಎಂದು ನೇರವಾಗಿ ಖಂಡಿಸುತ್ತಾನೆ. ಇಂಥ ಒಂದು ಸಂದರ್ಭವನ್ನ ಅಲ್ಲಿ ದಾಸಿಮಯ್ಯನವರು ಅವ್ರನ್ನ ಏನು ಟೀಕೆ ಮಾಡಿ ನಗ್ತಾ ಇದ್ರಲ್ವಾ, ಅವರಿಗೆ ಉತ್ತರವಾಗಿ ಅವರು ನೀಡ್ತಾ ಇದ್ದಾರೆ. ದಿನನಿತ್ಯ ಯಾರು ಧ್ಯಾನ ಪೂಜೆ ಮಾಡ್ತಾರೆ ಅವರೆಲ್ಲರೂ ಕೂಡ ನಿಜವಾದ ಭಕ್ತರಲ್ಲ ಅನ್ನೋದನ್ನ ಅವರು ನೇರವಾಗಿ ಹೇಳುವುದರ ಮೂಲಕ ಅವರನ್ನ ಖಂಡಿಸ್ತಾರೆ. ದಾಸಿಮಯ್ಯ ನುಡಿದ ಅಯ್ಯಗಳೇ ಕಂಡಿರೆ, ದಾಸಿಮಯ್ಯ ನುಡಿದ ಅಯ್ಯಗಳೇ ಕಂಡಿರೆ ಬರೀ ಸಗಟುತನ ಭಕ್ತಿಯಾಟ ಇಂದು, ಬರೀ ಸಗಟುತನ ಭಕ್ತಿಯಾಟ ಇಂದು ಕಣ್ಮುಚ್ಚಿದವರೆಲ್ಲ ಧ್ಯಾನ ಮಾಡುವುದಿಲ್ಲ, ಕಣ್ಮುಚ್ಚಿದವರೆಲ್ಲ ಧ್ಯಾನ ಮಾಡುವುದಿಲ್ಲ, ಯಾವುದೋ ಇಲಿಗೆ ಕಾದಿರುವರೆಂದು. ಇಲ್ಲಿ ಅವರು ಎಷ್ಟು ವ್ಯಂಗ್ಯವಾಗಿ ಅವರನ್ನ ಇದುವರೆಗೂ ಕಂಡಿದ್ರು ಜನ, ಅಷ್ಟೇ ವ್ಯಂಗ್ಯವಾಗಿ ಅವರಿಗೆ ಉತ್ತರವನ್ನ ನೀಡ್ತಾ ಇದ್ದಾರೆ. ಇಲ್ಲಿ ಬೆಕ್ಕು ಸಹ ಕಣ್ಮುಚ್ಚಿ ಧ್ಯಾನವನ್ನ ಮಾಡುವಂತಹ ಭಂಗಿಯಲ್ಲೇ ಕೂತಿತ್ತು, ಆದ್ರೂ ಸಹ ಬಿಲದಿಂದ ಹೊರಗಡೆ ಬಂದಂತ ಇಲಿಯನ್ನ ಆ ಬೆಕ್ಕು ಗುರುತಿಸ್ತು. ಹಾಗೇನೆ ಇಲ್ಲಿ ಜನರು ಏನು ಅಥವಾ ಶರಣರಾಗಿರ್ಬೋದು ಭಕ್ತರೇನಾಗಿರ್ಬೋದು ಇಲ್ಲಿ ಕೂತು ಧ್ಯಾನದಲ್ಲಿ ಮುಳುಗಿದ್ದಾರೆ ಅನ್ನುವ ರೀತಿ ಕಾಣಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನಿಜವಾದ ಭಕ್ತಿ ಅಲ್ಲ, ಭಕ್ತಿಯಿಂದ ಅವರು ಕೂತಿಲ್ಲ, ಇಲ್ಲಿ ಅವರೆಲ್ಲ ನಿಜವಾದ ಭಕ್ತರಲ್ಲ. ಇದೆಲ್ಲ ಸಗಟುತನ ಭಕ್ತಿ ಆಟ, ಇದೆಲ್ಲ ಬರೀ ಸಗಟುತನ ಅಂದ್ರೆ ಮೋಸದ ಭಕ್ತಿ ಅಥವಾ ಬೂಟಾಟಿಕೆಯ ಭಕ್ತಿ ಅನ್ನುವಂಥ ಒಂದು ಅರ್ಥವನ್ನ ಇಲ್ಲಿ ಹೇಳಲಾಗಿದೆ. ಕಣ್ಮುಚ್ಚಿದವರೆಲ್ಲ ಧ್ಯಾನ ಮಾಡುವುದಿಲ್ಲ. ಈಗ ಬೆಕ್ಕು ಸಹ ಕಣ್ಮುಚ್ಚಿ ಕೂತಿತ್ತು, ಹಾಗಂತ ಅದು ಧ್ಯಾನ ಮಾಡ್ತಿತ್ತ? ಇಲ್ಲ, ಅಲ್ಲಿ ಪಕ್ಕದಲ್ಲಿ ಅದಕ್ಕೆ ಇಲಿ ಬಂದಿದ್ದು ಸಹ ಗೊತ್ತಾಯ್ತು. ಹಾಗೇನೆ ಇಲ್ಲಿ ಕೂತಿರುವವರೆಲ್ಲರೂ ಕೂಡ ಧ್ಯಾನ ಮಾಡ್ತಾ ಇಲ್ಲ, ಯಾವುದೋ ಇಲಿಗೆ ಅವರು ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ ಅನ್ನುವಂಥ ಒಂದು ವ್ಯಂಗ್ಯವಾಗಿ ಅವರು ಉತ್ತರವನ್ನ ಕೊಡ್ತಾರೆ. ಈ ತೀಕ್ಷ್ಣ ನುಡಿಗಳು ಸಂಘರ್ಷವನ್ನ ಹುಟ್ಟು ಹಾಕದೆ ಎಲ್ಲರ ಬಾಯಿಯನ್ನ ಕಟ್ಟಿ ಹಾಕುತ್ತದೆ. ಅವರು ಇಂಥ ಒಂದು ಸಂದರ್ಭವನ್ನ ಉದಾಹರಣೆಯಾಗಿ ಕೊಟ್ಟಾಗ ಜನರಿಗೆ ಯಾವ ರೀತಿ ಉತ್ತರವನ್ನ ಕೊಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಎಲ್ಲರ ಬಾಯಿಯನ್ನ ಕಟ್ಟಿ ಹಾಕುತ್ತದೆ. ಈಗ ಮೌನವಾಗಿರುವ ಸರದಿ ಮಠದ ಭಕ್ತರದಾಗಿರುತ್ತದೆ. ಇದುವರೆಗೂ ಮೌನವಾಗಿದ್ದಂತಹ ದಾಸಿಮಯ್ಯರನ್ನ ಏನು ಗೇಲಿ ಮಾಡ್ತಿದ್ರು ಅದೇ ಜನಗಳು ಈಗ ಇವರು ಕೊಟ್ಟಂತಹ ಉತ್ತರದಿಂದ ಮೌನವಾಗಿದ್ದಾರೆ. ದಾಸಿಮಯ್ಯ ತನ್ನ ಬದುಕ ನೀಡಿ ಮೌನಕ್ಕೆ ಮಾತಿನ ರೂಪ ಕೊಡುತ್ತಾನೆ. ಅವರು ಇದುವರೆಗೂ ಏನು ಮೌನವಾಗಿದ್ರೋ ಅಂಥ ಒಂದು ಮೌನಕ್ಕೀಗ ಮಾತಿನ ರೂಪವನ್ನು ಕೊಡುತ್ತಾರೆ. ಬಿಲ್ವ ಮಠ ಈಗೀಗ ಬಿಲದ ಮಠವಾಗಿಹುದು, ಬಿಲ್ವ ಮಠ ಈಗೀಗ ಬಿಲದ ಮಠವಾಗಿಹುದು, ಯಾರಲ್ಲಿಯೂ ಇಲ್ಲ ಶಿವನ ಹುಚ್ಚು, ಯಾರಲ್ಲಿಯೂ ಇಲ್ಲ ಶಿವನ ಹುಚ್ಚು, ಸಿಕ್ಕಿದ್ದು ಸಿಕ್ಕಷ್ಟು ಮುಕ್ಕಿ ಕಣ್ಮರೆಯಾಗಿ ಬದುಕಿರುವ ಇಲಿಗಳೇ ಇಲ್ಲಿ ಹೆಚ್ಚು, ಸಿಕ್ಕಿದ್ದು ಸಿಕ್ಕಷ್ಟು ಮುಕ್ಕಿ ಕಣ್ಮರೆಯಾಗಿ ಬದುಕಿರುವ ಇಲಿಗಳೇ ಇಲ್ಲಿ ಹೆಚ್ಚು. ಈ ಮೂಲಕ ಅವರು ಮತ್ತೆ ಬಿಲ್ವ ಮಠದ ಭಕ್ತರು ಅಥವಾ ಶರಣರನ್ನ ಕುರಿತು ಅವರು ಹೇಳ್ತಾ ಇದ್ದಾರೆ. ಬಿಲ್ವ ಮಠದಲ್ಲಿ ಈಗ ನಿಜವಾಗ್ಲೂ ಯಾರಲ್ಲೂ ಕೂಡ ಶಿವನ ಬಗ್ಗೆ ಭಕ್ತಿ ಇಲ್ಲ. ಇಲ್ಲಿರುವಂತಹವರೆಲ್ಲ ಢಾಂಬಿಕ ಭಕ್ತಿಯನ್ನ ತೋರಿಸ್ತಾನೆ ಇಲ್ಲಿ ಕೂತಿರೋದು. ಅವರ ಉದ್ದೇಶ ಏನಾಗಿರತ್ತೆ, ಎಷ್ಟು ಸಿಗುತ್ತೋ ಅಷ್ಟು ಬಾಚ್ಕೊಂಡ್ಬಿಡೋಣ, ಸಿಕ್ಕಿದ್ದು ಸಿಕ್ಕಷ್ಟು ಮುಕ್ಕಿ ಅಂತಂದ್ರೆ ತಿಂದ್ಕೊಂಡು
ತಿನ್ನುವುದು ಅನ್ನುವಂಥ ಅರ್ಥವನ್ನು ಕೊಡುತ್ತದೆ. ಸಿಕ್ಕಿದ್ದು ಸಿಕ್ಕಷ್ಟು ಮುಕ್ಕಿ ಕಣ್ಮರೆಯಾಗಿ ಬದುಕಿರುವ ಇಲಿಗಳೇ ಇಲ್ಲಿ ಹೆಚ್ಚು. ಎಷ್ಟು ಸಿಗುತ್ತೋ ಅಷ್ಟು ತಿನ್ಬಿಟ್ಟು ಇಲಿಗಳೇನು ಮಾಡ್ತವೆ, ಹೋಗಿ ಬಿಲದಲ್ಲಿ ಸೇರ್ಕೊಬಿಡ್ತವೆ. ಹಾಗೇನೆ ಇಲ್ಲಿರುವಂತಹ ಶರಣರು ಅಥವಾ ಭಕ್ತರ ಕೆಲಸನೂ ಕೂಡ ಅದೇ ಆಗಿರುತ್ತೆ ಅನ್ನುವಂಥ ಒಂದು ವ್ಯಂಗ್ಯವಾದ ವಿಡಂಬನಾತ್ಮಕವಾದ ಉತ್ತರವನ್ನು ಅವರು ಕೊಡ್ತಾರೆ. ದಾಸಿಮಯ್ಯನ ಈ ಬಿರುನುಡಿಯೊಂದಿಗೆ ಕವಿತೆಯು ಮೌನ ವಹಿಸುತ್ತದೆ. ಅಂಥ ಮಠದಲ್ಲಿನ ಭಕ್ತಿಗೆ ಸ್ವಾರ್ಥಕ್ಕಾಗಿ ಬಂದು ನೆರೆಯುವ ನಿತ್ಯ ಭಕ್ತರ ನಡೆಗೆ ದಾಸಿಮಯ್ಯ ಕೊಟ್ಟ ಉತ್ತರ. ಮೌಲ್ಯವಿಲ್ಲದ ವಸ್ತುನಿಷ್ಠವಲ್ಲದ ಸಾಂಪ್ರದಾಯಿಕ ಮೌಲ್ಯಗಳಿಗೆ ದೊಡ್ಡ ಶಸ್ತ್ರಚಿಕಿತ್ಸೆಯಂತಿದೆ. ದೇವರು, ಪೂಜಾರಿ, ದೇವಾಲಯ, ಮಠ, ಭಕ್ತ ಇವೆಲ್ಲ ವ್ಯಾಪಾರೀಕರಣಗೊಳ್ಳುತ್ತಿರುವ ಇಂದಿಗೆ ಕವಿತೆ ಸಮಕಾಲೀನ ಮತ್ತು ಸರ್ವಕಾಲೀನ ಅರ್ಥಗಳೊಂದಿಗೆ ತೆರೆದುಕೊಳ್ಳುತ್ತದೆ. ಈಗಿನ ಒಂದು ಪರಿಸ್ಥಿತಿ ಏನಿದೆ, ಇದೆಲ್ಲ ದೇವರು ದೇವಸ್ಥಾನಕ್ಕೆ ಹೋಗೋದು ಕೂಡ ಒಂದು ಪ್ರೊಫೆಷ್ನಲ್ ವ್ಯಾಪಾರೀಕರಣವಾಗಿ ಬಿಟ್ಟಿದೆ. ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನಾವು ಪ್ರತಿಯೊಂದಕ್ಕೂ ದುಡ್ಡು ಕೊಡಬೇಕು, ಕಾಣಿಕೆಯನ್ನು ಹಾಕಬೇಕು, ಪೂಜೆ ಮಾಡಬೇಕು ಅಂದ್ರೆ ದುಡ್ಡು ಹಾಕಬೇಕು. ಇಲ್ಲಿ ಯಾವುದೇ ರೀತಿಯ ಒಂದು ಭಕ್ತಿ ಇಲ್ಲಿ ಕಾಣೋದಿಲ್ಲ ನಮಗೆ. ಇದೆಲ್ಲ ಯಾವ ರೀತಿ ಕಾಣಿಸುತ್ತೆ, ವ್ಯಾಪಾರವಾಗಿದೆ, ವ್ಯಾಪಾರೀಕರಣಗೊಳ್ಳುತ್ತಿರುವ ಇಂದಿಗೆ ಅದು ಅವರು ಕೊಟ್ಟಂತಹ ಉತ್ತರ ಸಮಂಜಸವಾಗಿದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಇದಿಷ್ಟು ಪದ್ಯದ ವಿಶ್ಲೇಷಣೆ. ಈ ಪದ್ಯವನ್ನ ಏನು ಬರೆದಿದ್ದಾರೆ ಸೂರಂ ಎಕ್ಕುಂಡಿಯವರು. ಅವರು ಬರೆದಿರುವಂತಹ ಪದಗಳು ಬಹುತೇಕ ಆಡು ಭಾಷೆಯ ಪದಗಳೊಂದಿಗೆ ಅವರು ಬರೆದಿದ್ದಾರೆ. ಇಲ್ಲಿ ಕವಿತೆಗೆ ಯಾವುದೇ ರೀತಿಯ ಆಡಂಬರ ಇಲ್ಲ. ಉದ್ದೇಶದತ್ತ ನಿರಂತರವಾಗಿ ಅವರು ಚಲಿಸುತ್ತಾ ಈ ಪದ್ಯವನ್ನ ಬರೆದಿದ್ದಾರೆ. ಮಕ್ಕಳ ಕಥೆಯಂತೆ ಒಂದು ದಿನ ಮುಂಜಾವು ಕೋಳಿ ಕೂಗಿತ್ತು ಎಂದು ಪ್ರಾರಂಭವಾಗುವ ಕವಿತೆ ಅದೇ ಸಹಜತೆ ಮತ್ತು ಸರಳತೆಗಳನ್ನು ಉದ್ದಕ್ಕೂ ಕಾಯ್ದುಕೊಳ್ಳುತ್ತೆ. ತುಂಬಾ ಸರಳವಾಗಿ ಈ ಪದ್ಯವನ್ನ ಬರೆದಿದ್ದಾರೆ. ಮಕ್ಕಳ ಕಥೆಗಳನ್ನ ಹೇಗೆ ಬರೀತಾರೋ ಹಾಗೆ ಈ ಪದ್ಯವನ್ನ ಬರೆದಿದ್ದಾರೆ. ಇಲ್ಲಿ ಸರಳ ಪ್ರಾಸಗಳನ್ನ ಬಳಸಲಾಗಿದೆ. ನಿರರ್ಗಳವಾಗಿ ಸಾಗುವಂತಹ ಒಂದು ಪದ್ಯವಾಗಿದೆ. ಇಲ್ಲಿ ಹೆಚ್ಚು ಸಮಾಸ ಪದಗಳನ್ನ ಬಳಸಿಲ್ಲ, ಸರಳ ಪದಗಳನ್ನ ಬಳಸಿದ್ದಾರೆ. ಮೊದಲ 2 ಸಾಲುಗಳು ಮಾತ್ರ ವಿಶೇಷಾರ್ಥಗಳಿಂದ ಕೂಡಿದ್ರೆ ಇನ್ನ ಉಳಿದ 2 ಸಾಲುಗಳೇನಾಗಿದೆ ಸಾಮಾನ್ಯಾರ್ಥದಿಂದ ಕೂಡಿದಂತಹ ಒಂದು ಪದ್ಯವಾಗಿ ನಮಗಿಲ್ಲಿ ಕಾಣುತ್ತದೆ. ಇದಿಷ್ಟು ದಾಸಿಮಯ್ಯ ಮತ್ತು ಬೆಕ್ಕು ಎನ್ನುವಂತಹ ಪದ್ಯ ಏನಿದೆ ಆ ಪದ್ಯದ ವಿಶ್ಲೇಷಣೆ ಮತ್ತು ವಿವರಣೆಯನ್ನು ನಾವು ನೋಡಿದ್ವಿ. ಇಲ್ಲಿಗೆ ದಾಸಿಮಯ್ಯ ಮತ್ತು ಬೆಕ್ಕು ಪದ್ಯದ ವಿಶ್ಲೇಷಣೆ ಮುಗಿತು. ಇನ್ನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಪ್ರಶ್ನೋತ್ತರಗಳನ್ನು ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.